प्रिय विद्यार्थी, आज आपण मराठी विषयाच्या 5वा पाठ अरुणा असफली या पाठाचे अभ्यास करायचे आहे। 4था पाठ अनुभवी शेतकरी हा पाठ अभ्यासक्रमातून कमी केले गेले आहे। 4था पाठ अनुभवी शेतकरी हा पाठ अभ्यासक्रमातून कमी केलेले आहे। आज आपण 5वा पाठ अरुणा असफली या पाठाचे अभ्यास करूया। ಅದಕ್ಕೆ 4ನೇ ಪಾಠ ಅನುಭವಿ ಶೇತಕರಿ ಅನುಭವಿ ರೈತನು ಅಂತ ಪಾಠ ಏನು ಮಾಡ್ಯಾರಪ್ಪ ಅಂದ್ರೆ ಅಭ್ಯಾಸಕ್ರಮದಿಂದ ಕಡಿತಗೊಳಿಸ್ಯಾರ, ಕಡಿಮೆ ಮಾಡ್ಯಾರ। ಅದಕ್ಕೆ ಈ ಪಾಠ ಅಭ್ಯಾಸಕ್ರಮಕ್ಕೆ ಇಲ್ಲಿ ಈ ವರ್ಷ। ಇನ್ನು ಮುಂದಿನ ಪಾಠ 5ನೇ ಪಾಠ अरुणा असफली। 5वा पाठ अरुणा असफली हा नाव तुम्ही ऐकलेले आहे। अरुणा असफली म्हणजे भारताच्या इतिहासात स्वातंत्र्य लढ्यात काम केलेली एक महिला आहे। त्याच्या कामाच्या आढावा या पाठात घेतलेले आहे। आज आपण पाहूया। ಅದಕ್ಕೆ ಅರುಣಾ ಅಸಫಲಿ ಅನ್ನೋ ಹೆಸರು ಇತಿಹಾಸಗಳು ಕೇಳಿದ್ವು। ಅರುಣಾ ಅಸಫಲಿ ಅವರು ನಮ್ಮ ಭಾರತ ಇತಿಹಾಸದೊಳಗೆ ಸ್ವಾತಂತ್ರ್ಯ ಹೋರಾಟದೊಳಗೆ ಮಹತ್ವದ ಪಾತ್ರ ವಹಿಸ್ಯಾರ। ಅವರ ಕಾರ್ಯದ ಕುರಿತು ಈ ಪಾಠದೊಳಗೆ ಏನು ಮಾಡಿದಪ್ಪ ಅಂದ್ರೆ ತೆಗೆದುಕೊಂಡ್ರೆ ಅದ್ರ ಬದಲು ಅಭ್ಯಾಸ ಮಾಡಿ। 5वा पाठ अरुणा असफली। ಅದಕ್ಕೆ 5ನೇ ಪಾಠ अरुणा असफली ಅಂತೇಳಿ ಅವರ ಹೆಸರು। 5वा पाठ अरुणा असफली या पाठाची लेखिका आहे डॉक्टर इंदुमती यार्दी। डॉक्टर इंदुमती यार्दी। ಅದಕ್ಕೆ ಡಾಕ್ಟರ್ ಇಂದುಮತಿ ಯಾರ್ದಿ ಅಂದ್ರೇನು? अरुणा असफली ಪಾಠವನ್ನು ಬರೆದಂಥ ಲೇಖಕಿಯರು ಯಾರಪ್ಪ ಅಂದ್ರೆ ಡಾಕ್ಟರ್ ಇಂದುಮತಿ ಯಾರ್ದಿ। त्यांचा जन्म 1926 आणि मृत्यू 2015। ಅವರ ಜನ್ಮ 1926 ಅದೇ ರೀತಿ ಅವರ ಮೃत्यು 2015 ಪ್ರಸಿದ್ಧ ಲೇಖಿಕಾ, ಭಾರತ ರತ್ನ हे पुस्तक ಪ್ರಸಿದ್ಧ। ಅವರು ಇಂದುಮತಿ ಯಾರ್ದಿಯವರು ಪ್ರಸಿದ್ಧ ಲೇಖಕಿಯರು ಹೌದು। ಅವರಿಗೂ ಸಹಿತ ಏನಪ್ಪ ಅಂದ್ರೆ ಭಾರತ ರತ್ನ ಪುರಸ್ಕಾರ ಸಿಕ್ಕಿದೆ। भारत कन्या अरुणा असफली यांनी देशाच्या राजकारणात व समाजकारणात सक्रिय सहभाग घेतला। भारतीय कन्या, भारतीय सुपुत्री अरुणा असफली ಅವರು ಏನು ಮಾಡಿದ್ರಪ್ಪ ಅಂದ್ರೆ ದೇಶದ ಒಂದು ರಾಜಕಾರಣದೊಳಗೆ ಸಮಾಜಕಾರಣದೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ ಸಹಜವಾಗಿ ಸಕ್ರಿಯವಾದಂಥ ಭಾಗವನ್ನು ವಹಿಸ್ಯಾರ। भारतीय स्वातंत्र्य लढ्याच्या इतिहासात त्यांना क्रांती ज्वाला म्हणून ओळखले जाते। ಅದಕ್ಕೆ ಭಾರತೀಯ ಇತಿಹಾಸದೊಳಗೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದೊಳಗೆ ಅವರನ್ನು ಕ್ರಾಂತಿಯ ज्वाले ಅಂತ ಹೇಳಿ ಮಾತ್ರಪ್ಪ ಗುರುತಿಸ್ತಾರೆ। त्यांच्या विधांगी कार्याच्या परिचय प्रस्तुत पाठात करून दिला आहे। ಅವರ ವಿವಿಧ ಕಾರ್ಯದ ಒಂದು ಪರಿಚಯ, ವಿವಿಧ ಕಾರ್ಯಗಳ ಒಂದು ಪರಿಚಯವನ್ನು ಈ प्रस्तुत पाठामध्ये ಮಾಡಿಬಿಟ್ರೆ सदर पाठ भारत रत्न या पुस्तकातून घेतलेले आहे। ಈ अरुणा असफली ಅನ್ನುವಂಥ ಪಾಠವನ್ನು ಭಾರತ ರತ್ನ ಅನ್ನುವಂಥ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ। ನೋಡಿ, अरुणा असफली यांनी वयाच्या 21व्या वर्षी स्वातंत्र्य संग्रामात उडी घेतली। बघा, अरुणा असफली यांनी वयाच्या 21व्या वर्षी स्वातंत्र्य संग्रामात उडी घेतली। अरुणा असफली ಅವರು ತಮ್ಮ 21ನೇ ವಯಸ್ಸಿನೊಳಗೆ ಏನು ಮಾಡೋದಪ್ಪ ಅಂದ್ರೆ ಸ್ವಾತಂತ್ರ್ಯದ ಹೋರಾಟದೊಳಗೆ ಏನಾದರೂ ಭಾಗ ವಹಿಸಿದರು। ಉಡಿ घेण्याಏನಪ್ಪ ಅಂದ್ರೆ ಭಾಗವಹಿಸೋದಿಲ್ಲ, ಜಿಗಿಯೋದಪ್ಪಂದ್ರೇನು ಭಾಗವಹಿಸೋದಪ್ಪ। ಅದಕ್ಕೆ ಉಡಿ ಮಾರನೆ ಅಂದ್ರೇನು ಜಿಗಿಯೋದಾಯಿತು, ಉಡಿ घेतली ಅಂದ್ರೇನು ಭಾಗವಹಿಸೋದಿಲ್ಲ ಅರ್ಥ। ಅದಕ್ಕೆ अरुणा असफली ಅವರು ತಮ್ಮ 21ನೇ ವಯಸ್ಸಿನೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ स्वातंत्र्यದ ಹೋರಾಟದೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ ಭಾಗ ವಹಿಸಿದರು। त्यांनी देशाच्या स्वातंत्र्यप्राप्तीसाठी आपले उभे आयुष्य वेचले। त्यांनी देशाच्या स्वातंत्र्यप्राप्तीसाठी आपले उभे आयुष्य वेचले। ಅವರು ದೇಶದ ಸ್ವಾತಂತ್ರ್ಯದ ಸಲುವಾಗಿ, ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವ ಸಲುವಾಗಿ ಅವರು ತಮ್ಮ ಇಡೀ ಆಯುಷ್ಯವನ್ನು ಅಥವಾ ತಮ್ಮ ಇಡೀ ಜೀವನವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಮುಡುಪಾಗಿ ಇಟ್ಟರು। 21ನೇ ವಯಸ್ಸಿನೊಳಗೆ ಏನು ಮಾಡಿದ್ರು? ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೋದು, ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವ ಸಲುವಾಗಿ ಅವರು ತಮ್ಮ ಇಡೀ ಜೀವನವನ್ನೇ ಏನು ಮಾಡಿದ್ರಪ್ಪ ಅಂದ್ರೆ ಮುಡುಪಾಗಿಟ್ಟರು, ತಮ್ಮ ಜೀವನವನ್ನು ಮೀಸಲಿಟ್ಟರು। समाजाच्या उन्नतीसाठी अपार परिश्रम घेतले। समाजाच्या उन्नतीसाठी अपार परिश्रम घेतले। ಅದಕ್ಕೆ ಸಮಾಜದ ಪ್ರಗತಿ ಸಲುವಾಗಿ, ಸಮಾಜದ ಉನ್ನತಿ ಸಲುವಾಗಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಸಾಕಷ್ಟು ಪರಿಶ್ರಮವನ್ನು ತೆಗೆದುಕೊಂಡರು। भारत कन्या अरुणा असफली यांनी देशाच्या राजकारणात हिरिहिरीने भाग घेतला। भारत कन्या अरुणा असफली यांनी देशाच्या राजकारणात हिरिहिरीने भाग घेतला, तर समाजकारणात पुढाकार घेऊन देशाची उत्तम सेवा केली। ಅದಕ್ಕೆ ಭಾರತದ ಕನ್ಯೆ, ಭಾರತದ ಸುಪುತ್ರಿ ಯಾರು? अरुणा असफली ಅವರು ದೇಶದ ರಾಜಕಾರಣದೊಳಗೆ ಏನಪ್ಪ ಹಿರಿಹಿರಿನೇ ಅಂದ್ರೇನು ಅಗದಿ ಉತ್ಸಾಹದಿಂದ ಭಾಗ ತೆಗೆದುಕೊಂಡ್ರೆ समाजकारणात पुढाकार घेऊन देशाची उत्तम सेवा केली। ಅದಕ್ಕೆ ರಾಜಕಾರಣದೊಳಗೆ ಅಗದಿ ಉತ್ಸಾಹದಿಂದ ಹುಮ್ಮಸ್ಸಿಂದ ಭಾಗವಹಿಸಿ समाजकारणದೊಳಗೂ ಸಹಿತ ಮುಂದಾಳ पुढाकार ಅಂದ್ರೇನು ಮುಂದಾಳತ್ವವನ್ನು
ವಹಿಸಿ ಏನು ಮಾಡಿದಪ್ಪ ಅಂದ್ರೆ ದೇಶದ ಸಲುವಾಗಿ ಉತ್ತಮ ಕೆಲಸವನ್ನು ಮಾಡ್ಯಾರ. ಹಿರಿಯ ಅಂದ್ರೇನು ಉತ್ಸಾಹ, ಇನ್ನೊಂದೇನಪ್ಪ ಪುರಾಕಾರವನ್ನು ಮುಂದಾಳತ್ವ. भारतीय स्वातंत्र्य लढ्याच्या इतिहासात क्रांती ज्वाला म्हणून त्या ओळखल्या जातात. स्वातंत्र्य लढ्याच्या इतिहासात क्रांती ज्वाला म्हणून त्या ओळखल्या जातात. ಅದಕ್ಕೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದೊಳಗೆ ಅವರನ್ನು ಕ್ರಾಂತಿಯ ಜ್ವಾಲೆ ಅಂತೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಗುರುತಿಸ್ತಾರೆ, ಪರಿಚಯಿಸ್ತಾರೆ. ಕ್ರಾಂತಿಯ ಜ್ವಾಲೆ ಅಂದ್ರೆ ಅಂದ್ರೆ ಇವರು ಒಬ್ಬರು ಕ್ರಾಂತಿಕಾರಿಯಾಗಿದ್ದರು. ಯಾವ ರೀತಿ ಭಗತ್ ಸಿಂಗ್, ರಾಜಗುರು, ಸುಖದೇವ, ಚಂದ್ರಶೇಖರ್ ಆಜಾದ್, ಸಾವರ್ಕರ್ ಇದ್ರಲ್ಲ, ಅದೇ ರೀತಿ ಇವರು ಸಹಿತ ಒಬ್ಬರು ಏನಪ್ಪ ಅಂದ್ರೆ ಕ್ರಾಂತಿಕಾರಿಯಾಗಿದ್ದರು. ಅದಕ್ಕೆ ಕ್ರಾಂತಿಯ ಜ್ವಾಲೆ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರನ್ನ ಗುರುತಿಸ್ತಾರೆ. ಎಷ್ಟು बघितल्या राणा असफली यांनी आपल्या 21व्या वर्षी स्वातंत्र्य लढ्यात भाग घेतली. ಅದಕ್ಕೆ ರಾಣಾ असफली ಅವರು ತಮ್ಮ 21ನೇ ವಯಸ್ಸಿನೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ स्वातंत्र्य संग्रामದೊಳಗೆ ಅಥವಾ ಹೋರಾಟದೊಳಗೆ ಏನು ಮಾಡಿದ್ರಪ್ಪ ಅಂದ್ರೆ ಭಾಗ ವಹಿಸಿದರು. त्यांनी देशाच्या स्वातंत्र्य प्राप्तीसाठी आपले उभे आयुष्य वेचले. ಅದಕ್ಕೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಳ್ಳುವ ಸಲುವಾಗಿ ಅವರು ತಮ್ಮ ಇಡೀ ಜೀವನವನ್ನು ಏನು ಮಾಡಿದ್ರಪ್ಪ ಅಂದ್ರೆ ಮುಪ್ಪಾಗಿಟ್ಟರು, ಜೀವನವನ್ನು ಮೀಸಲಿಟ್ಟರು. समाजाच्या उन्नतीसाठी अपार परिश्रम घेतले. समाजाच्या उन्नती सलुವಾಗಿ, समाजाच्या प्रगती सलुವಾಗಿ ಸಾಕಷ್ಟು ಏನು ಮಾಡಿದ್ರು, कष्ट तಗೊಂडರು, परिश्रम तಗೊಂडರು. भारत कन्या राणा असफली यांनी देशाच्या राजकारणात हिरीने भाग घेतला, तर समाजकारणात पुढाकार घेऊन देशाची उत्तम सेवा केली. ಅದಕ್ಕೆ ಭಾರತದ ಕನ್ಯೆ, ಭಾರತದ ಸುಪುತ್ರಿ ರಾಣಾ असफली ಅವರು ಏನು ಮಾಡಿದ್ರಪ್ಪ ಅಂದ್ರೆ ದೇಶದ ರಾಜಕಾರಣದೊಳಗೆ ಅಗದಿ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಭಾಗವಹಿಸಿದ್ರು. ಅದರ ಜೊತೆಗೆ ಸಮಾಜಕಾರಣಗಳು ಸಹಿತ ಏನು ಮಾಡಿದ್ರಪ್ಪ ಅಂದ್ರೆ ಮುಂದಾಳತ್ವವನ್ನು ವಹಿಸಿ ಏನು ಮಾಡಿದ್ರಪ್ಪ ಅಂದ್ರೆ ದೇಶದ ಸೇವೆಯನ್ನು ಮಾಡ್ಯಾರ. ಭಾರತೀಯ ಸ್ವಾತಂತ್ರ್ಯ लढ्याच्या इतिहासात क्रांती ज्वाला म्हणून त्या ओळखल्या जातात. ಅದಕ್ಕೆ ಭಾರತೀಯ ಸ್ವಾತಂತ್ರ್ಯ ಯುದ್ಧದೊಳಗೆ ಅಥವಾ ಸ್ವಾತಂತ್ರ್ಯ ಹೋರಾಟದೊಳಗೆ ಅವರನ್ನು ಇತಿಹಾಸದೊಳಗೆ ಏನು ಗುರುತಿಸ್ತಾರಪ್ಪ, ಕ್ರಾಂತಿಯ ज्वाले ಅಂತೇಳಿ ಗುರುತಿಸ್ತಾರೆ. त्यांचे कार्य विधांगी असून त्यांच्या कामाच्या आवाका प्रचंड होता. त्यांच्या कार्य विधांगी असून ಅವರು ಮಾಡುವಂಥ ಕಾರ್ಯಗಳು ಬೇರೆ ಬೇರೆ ಇದ್ದರು. त्यांच्या कामाच्या आवाका प्रचंड होता. ಅವರು ಮಾಡುವಂಥ ಕಾರ್ಯಗಳು ಬೇರೆ ಬೇರೆ ಆಗಿದ್ದರೂ ಸಹಿತ ಆ ಕಾರ್ಯಗಳ ಒಂದು ಅಧಿಕಾರ ಏನಪ್ಪ ಅಂದ್ರೆ ಸಾಕಷ್ಟು ಇದ್ವು. ಅವಾಕ ಅಂದ್ರೆ ಅಧಿಕಾರ, ಆವಾಕ ಅಧಿಕಾರ, ಅವಾಕ ಅಂದ್ರೇನು ಅಧಿಕಾರ. ಅದಕ್ಕೆ ಅವರು ಮಾಡುವಂಥ ಕಾರ್ಯಗಳು ಬೇರೆ ಬೇರೆ ಆಗಿದ್ದರು ಸಹಿತ ಆ ಕಾರ್ಯದ ಅಧಿಕಾರ ಏನದಪ್ಪ ಅಂದ್ರೆ ಸಾಕಷ್ಟು ಇದ್ವು. कोणतेही काम तत्परतेने, निस्वार्थी वृत्तीने व निश्चयी बाण्याने पार पडण्याची जबरदस्त ताकद त्यांच्यात ठाई होती. कोणतेही काम ತತ್ಪರತೆಯನ್ನು ಯಾವುದೇ ಒಂದು ಕೆಲಸ ಮಾಡುವಾಗ ಅವರು ಏನು ಮಾಡಪ್ಪ ಅಂದ್ರೆ ಕೆಲಸ ಮಾಡಿ ಮುಗಿಸೋದು ಕೂಡಲೇ ನಿಸ್ವಾರ್ಥಿ ವೃತ್ತಿನೇ, ನಿಸ್ವಾರ್ಥಿ ಭಾವನೆಯಿಂದ, ನಿಶ್ಚಯಿ ಬಾಣಾನೆ ಅಭಿಮಾನದಿಂದ, ಬಾಣಾನೆ ಅಭಿಮಾನ, ಅಭಿಮಾನ ಬಾಣಾನೆ ಬಾಣಾನೆ अभिमान, जबरदस्त ताकद त्यांची ठाई होती. ठाई ಅಂದ್ರೆ ಗೊತ್ತು, ठाऊ करतात ठाई. त्यांचे कार्य विधांगी असून त्यांच्या कामाच्या आवाका प्रचंड होता. ಅವರು ಮಾಡುವಂತ ಕಾರ್ಯಗಳು ಬೇರೆ ಬೇರೆಯಾಗಿದ್ದು ಸಹಿತ ಕಾರ್ಯದ ಒಂದು ಅಧಿಕಾರ ಸಾಕಷ್ಟಿದ್ದು. कोणतेही काम तत्परतेने, ಅವರು ಯಾವುದೇ ಕೆಲಸ ಏನು ಮಾಡ್ತಾರಪ್ಪ ಅಂದ್ರೆ ಕೂಡಲೇ ತಕ್ಷಣ, ನಿಸ್ವಾರ್ಥಿ ವೃತ್ತಿನಿ ಅಂದ್ರೆ ಅವ್ರು ಯಾವುದೇ ಒಂದು ಕೆಲಸ ಹೇಳಿದ್ರು ಸಹಿತ ಅವರು ತಾವು ಮಾಡುವಂಥ ಕೆಲಸವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೂಡಲೇ ತಕ್ಷಣ ನಿಸ್ವಾರ್ಥಿ ಭಾವನೆಯಿಂದ ಮತ್ತು ಅಭಿಮಾನದಿಂದ ಅದನ್ನು ಪಾರ್ ಪಾಡ್ಯಾಚಿ ಅಂದ್ರೇನು ಪೂರ್ಣ ಮಾಡುವಂಥ ಒಂದು ಜಬರ್ದಸ್ತ್ ತಾಕತ್ ಅಂದ್ರೇನು ಅವರ ಪೂರ್ಣ ಮಾಡುವಂಥ ಒಂದು ಹವ್ಯಾಸ ಅಥವಾ
ಒಂದು शक्ती ताकद ಅವರಲ್ಲಿ ಇತ್ತು. पारतंत्र्यातून देशाची मुक्ती हा त्यांच्या आयुष्याचा ध्यास होता. पारतंत्र्यातून देशाची मुक्ती हा त्यांच्या आयुष्याचा ध्यास होता. ಅಂದ್ರೆ ಇಂಗ್ಲಿಷರ ಬಂಧನದಿಂದ ಭಾರತವನ್ನು ಸ್ವತಂತ್ರ ಮಾಡಿಕೊಳ್ಳದೆ ಅವರ ಮುಖ್ಯ ಗುರಿಯಾಗಿತ್ತು, ಉದ್ದೇಶ ಆಗಿತ್ತು. ಅದಕ್ಕೆ ಪಾರತಂತ್ರ್ಯದಿಂದ ದೇಶವನ್ನು ಏನು ಮಾಡೋದಪ್ಪ ಅಂದ್ರೆ ಮುಕ್ತಗೊಳಿಸುವುದು ಅವರ ಒಂದು ಜೀವನದ ಉದ್ದೇಶವಾಗಿತ್ತು. सन 1942च्या भारत छोडो आंदोलनात रणाबाईंनी महत्त्वाची भूमिका बजावली होती. सन 1942च्या भारत छोडो आंदोलनात रणाबाईंनी महत्त्वाची भूमिका बजावली होती. ಅದಕ್ಕೆ 1942 ಭಾರತ್ छोडो ಭಾರತ ಬಿಟ್ಟು ತೊಲಗಿರಿ ಈ ಒಂದು ಆಂದೋಲನದೊಳಗೆ ಅಥವಾ ಚಳವಳಿಯೊಳಗೆ ರಮಾಬಾಯಿ ಅವರು ಏನಪ್ಪ ಅಂದ್ರೆ ಮಹತ್ವದ ಒಂದು ಪಾತ್ರವನ್ನು ವಹಿಸಿದರು. ಭೂಮಿಕಾದ ಪಾತ್ರ ಇಲ್ಲಿ 1942 ಭಾರತ ಬಿಟ್ಟು ತೊಲಗಿರಿ ಹೋರಾಟದಲ್ಲಿ ಅವರು महत्त्वाचं पात्र वहिसिದರು. 9 ऑगस्ट 1942 रोजी मुंबईतील गवालिया टँक येथे त्यांनी राष्ट्रध्वज फडकवला. ನೋಡಿ 9 ಆಗಸ್ಟ್ 1942 ಒಳಗೆ मुंबईಯ गवालिया टँक मैदानावर ಏನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಭಾರತೀಯ ತ್ರಿವರ್ಣ ಧ್ವಜವನ್ನು ಏನು ಮಾಡಿದ್ರು ಹಾರಿಸಿದ್ರು. नंतर भूमिगत होऊन स्वतंत्र लढ्यात सक्रिय राहिल्या. नंतर भूमिगत ಅಂದ್ರೇನು ಯಾರಿಗೂ ಕಣ್ಣಿಗೆ ಬೀಳಲಾರದೆ ಗುಪ್ತವಾಗಿ ಇದ್ದುಕೊಂಡು ಏನು ಮಾಡೋದಪ್ಪ ಅಂದ್ರೆ ದೇಶದ ಸಲುವಾಗಿ ಹೋರಾಟವನ್ನು ಮಾಡುವುದು. ಅಂದ್ರೆ ಕಣ್ಣಿಗೆ ಬಿದ್ದರೆ ಏನು ಮಾಡ್ತಿದ್ರು ಇಂಗ್ಲೀಷರು ಅವರನ್ನು ಬಂಧಿಸ್ತಿದ್ರು. ಅದರ ಸಲುವಾಗಿ ಅವ್ರು ಏನು ಮಾಡ್ತಾರೆ ಭೂಮಿಗತ ಆಗೋದ್ರೆ ಏನಪ್ಪ ಅಂದ್ರೆ ಗುಪ್ತವಾಗಿ ಇದ್ದುಕೊಂಡು ಇಂಗ್ಲೀಷರ ಕಣ್ಣಿಗೆ ಬೀಳದಂತೆ ಗುಪ್ತವಾಗಿ ಇದ್ದುಕೊಂಡು ಏನು ಮಾಡೋದಪ್ಪ ಅಂದ್ರೆ ದೇಶಕ್ಕಾಗಿ ಹೋರಾಟ ಮಾಡೋದು. ಅದಕ್ಕೆ ಭೂಮಿಗತ ತರಬೇತಾರೆ, ಕನ್ನಡದ ಭೂಗತ तर्फे. त्याने क्रांतिकारक तरुणांची मजबूत फळी उभी केली. त्याने क्रांतिकारक तरुणांची मजबूत फळी उभी केली. ಅವ್ರು ಏನು ಮಾಡೋದಪ್ಪ ಅಂದ್ರೆ ಕ್ರಾಂತಿಕಾರಿ ಸಂಘಟನೆಯ ಒಂದು ಗುಂಪನ್ನು ಏನು ಮಾಡಿದ್ರು ತಯಾರು ಮಾಡಿ फळी ಅಂದ್ರೆ ಏನು ಅಂತ ಗುಂಪ चळवळ चालवण्यासाठी भूमिगत समिती स्थापन करण्यात आली. ಭಾರತ ಬಿಟ್ಟು ತೊಲಗಿರಿ ಈ ಒಂದು ಚಳವಳಿ ಸಲುವಾಗಿ ಭೂಮಿಗತ ಸಮಿತಿ ಅಂದ್ರೆ ಭೂಗತ ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು. त्यात जयप्रकाश नारायण, अच्युतराव पटवर्धन, राम मनोहर लोहिया व रमाबाई ही मंडळी होती. ಅದಕ್ಕೆ ಭೂಗತ ನಾಯಕರ ಒಂದು ಸಮಿತಿಯನ್ನು ನೇಮಿಸಲಾಯಿತು. ಆ ಭೂಗತ ನಾಯಕರು ಇವರೆಲ್ಲ ಯಾರು ಜಯಪ್ರಕಾಶ್ ನಾರಾಯಣ್, ಅಚ್ಯುತರಾವ್ ಪಟವರ್ಧನ್, राम मनोहर लोहिया ಮತ್ತು रमाबाई ಇವರೆಲ್ಲ ಇದ್ದರು. या मंडळींनी भारतीय लोकांच्या मनात इंग्रज सरकारविरुद्ध जबरदस्त विरोध निर्माण केला. या मंडळी ಇವರೆಲ್ಲರೂ ಏನು ಮಾಡ್ತಿದ್ರಪ್ಪ ಅಂದ್ರೆ ಭೂಗತರಾಗಿದ್ದರು. ಇಂಗ್ಲೀಷರ ಕಣ್ಣಿಗೆ ಬೀಳಲಾರದೆ ಇಂಗ್ಲೀಷರ ಸರ್ಕಾರದ ವಿರುದ್ಧ ಏನು ಮಾಡೋದು ಬಹಳಷ್ಟು विरोधाವನ್ನು निर्माण ಮಾಡುವುದು. रमाबाईंना पकडण्यासाठी इंग्रज सरकारने बक्षीस जाहीर केले होते. ಮುಂದೆ ಇವರು ಭೂಗತರಾಗಿದ್ದರು ಸಹಿತ ಇಂಗ್ಲೀಷ್ ಕಣ್ಣಿಗೆ ಬೀಳ್ತಿಲ್ಲ. ಅವರು ಸಹಿತ ಇಂಗ್ಲೀಷ್ ಸರ್ಕಾರದ ವಿರುದ್ಧ ಏನು ಮಾಡಿದ್ರು ವಿರೋಧ ಮಾಡಿದ್ರು. ಆಗ ಇಂಗ್ಲೀಷ್ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ರಮಾಬಾಯಿ ಅವರನ್ನು ಅರೆಸ್ಟ್ ಮಾಡೋ ಸಲುವಾಗಿ ಹಿಡಿಯೋ ಸಲುವಾಗಿ ಏನು ಮಾಡ್ತಪ್ಪ ಅಂದ್ರೆ बक्षीस बहुमान जाहीर ಮಾಡ್ತು. पोलिसांच्या ससेमिरा चुकवत त्यांनी क्रांतीचा संदेश सर्वदूर पसरवला. देशाच्या स्वातंत्र्यासाठी त्यांनी अनेक वेळा तुरुंगवास भोगला. ಅದಕ್ಕೆ ಇಲ್ಲಿ ಅವ್ರು ಏನು ಮಾಡ್ರಪ್ಪ ಪೊಲೀಸರ ಸಸೇಮಿರ ಚುಕವರ ಪೊಲೀಸರ ಕಣ್ಣಿಗೆ ಮಣ್ಣೆರಚಿತವನು ಅಂದ್ರೇನು ಅವ್ರು ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಅಂದ್ರೆ ಪೊಲೀಸರು ಬೆನ್ನತ್ತು ಸಹಿತ ಅವರನ್ನು ಅವ್ರಿಗೆ ಸಿಗ್ಲಾರ್ದೆ ಏನು ಮಾಡಿದ್ರಪ್ಪ ಅಂದ್ರೆ ಸಾಕಷ್ಟು ದೂರ ಹೋಗಿ ಏನು ಮಾಡಿದ್ರಪ್ಪ ಅಂದ್ರೆ ದೇಶದ ಸ್ವಾತಂತ್ರ್ಯ ಸಲುವಾಗಿ ಅವರು ಅನೇಕ ಸಲ ಏನು ಮಾಡಿದ್ರಪ್ಪ ಅಂದ್ರೆ ತುರುಂಗವಾಸ ಅಂದ್ರೇನು ಜೈಲ ಶರ್ಮನಿ ವಾಸವನ್ನು ಅನುಭವಿಸಿದ್ರು. ನೋಡೋಣ त्यांचे कार्यविधांगी असून त्यांच्या कामाच्या अवका प्रचंड होता. ಅವ್ರು ಮಾಡುವಂಥ ಕಾರ್ಯ ಬೇರೆ ಬೇರೆಯಾಗಿದ್ದು ಸಹಿತ ಭಿನ್ನ ಆಗಿದ್ದು ಸಹಿತ ಕಾರ್ಯದ ಒಂದು अधिकार ಏನಪ್ಪ ಅಂದ್ರೆ ಸಾಕಷ್ಟು ಇತ್ತು. कोणतेही काम तत्परतेने निस्वार्थी वृत्तीने आणि निश्चय बाळाने पार पडण्याची जबरदस्त ताकद त्यांची ठाई होती. ಅದಕ್ಕೆ ಅವ್ರಿಗೆ ಯಾವುದೇ ಕೆಲಸ ಇರೋದು ಸಹಿತ ಆ ಕೆಲಸವನ್ನು ಕೂಡಲೇ ನಿಸ್ವಾರ್ಥಿ ಭಾವನೆಯಿಂದ ಅದನ್ನು ಅಭಿಮಾನದಿಂದ ಮಾಡಿ ಮುಗಿಸುವಂಥ ಒಂದು ಬಲವಾದಂಥ ಒಂದು ತಾಕತ್ತು ಅಥವಾ ಶಕ್ತಿ ಯಾರಿತ್ತಪ್ಪ ಅಂದ್ರೆ रमाबाई ಅವರಲ್ಲಿತ್ತು. पारतंत्र्यातून देशाची मुक्ती हा त्यांच्या आयुष्याचा ध्यास होता. ಅದಕ್ಕೆ ಪಾರತಂತ್ರ್ಯದಿಂದ ಇಂಗ್ಲೀಷರ ಬಂಧನದಿಂದ ಭಾರತವನ್ನು ಏನು ಮಾಡೋದು ಸ್ವತಂತ್ರಗೊಳಿಸುವುದು ಅವರು ತಮ್ಮ ಜೀವನದ ಒಂದು ಉದ್ದೇಶವಾಗಿತ್ತು. सन 1942च्या भारत छोडो आंदोलनात रमाबाईंनी महत्त्वाची भूमिका बजावली होती. 1942 ಭಾರತ ಬಿಟ್ಟು ತೊಲಗಿರಿ ಈ ಒಂದು ಹೋರಾಟದೊಳಗೆ रमाबाई ಅವರು ಸಹಿತ ಏನು ಮಾಡಿದ್ರಪ್ಪ ಅಂದ್ರೆ ಮಹತ್ವದ ಪಾತ್ರವನ್ನು ವಹಿಸಿದರು. 9 ऑगस्ट 1942 रोजी मुंबईतल्या गवालिया टँक येथे त्यांनी राष्ट्रध्वज फडकवला व नंतर भूमिगत होऊन स्वतंत्र लढ्यात सक्रिय राहिल्या. 9 ऑगस्ट 1942 ಒಳಗೆ ಮುಂಬಯಿಯ ಗವಾಲಿಯಾ ಟ್ಯಾಂಕ್ ಮೈದಾನದೊಳಗೆ ಅವರು ಏನು ಮಾಡೋದಪ್ಪ ಅಂದ್ರೆ
ಭಾರತ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ನಂತರ ಅಲ್ಲಿಂದ ಏನು ಮಾಡಿದ್ರಪ್ಪ ಅಂದ್ರೆ ಅವರನ್ನು ಇಂಗ್ಲೀಷರು ಬಂಧಿಸ್ಲಾಕ ಪ್ರಯತ್ನ ಮಾಡುವಾಗ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಭೂಗತರಾದರು. ಅಂದರೆ ಇಂಗ್ಲೀಷರ ಕಣ್ಣಿಗೆ ಬೀಳಾದಂತೆ ಗುಪ್ತವಾಗಿ ಇದ್ಕೊಂಡು स्वातंत्र्य ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. त्याने ಕ್ರಾಂತಿಕಾರಕರಣಾಂಚಿ ಮಜಬೂತ್ ಫಳಿ उभी केली. ಅವರು ಕ್ರಾಂತಿಕಾರಿ ಸಂಘಟನೆಯ ಒಂದು ಗುಂಪನ್ನು ತಯಾರು ಮಾಡಿದ್ರು. चले जाव चळवळ चालवण्यासाठी भूमिगत समिती स्थापन करण्यात आली. ಅಂದರೆ ಭಾರತ ಬಿಟ್ಟು ತೊಲಗಿರಿ ಈ ಚಳವಳಿಯನ್ನು ನಡೆಸುವ ಸಲುವಾಗಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಭೂಗತ ಸಮಿತಿಯನ್ನು ನೇಮಿಸಲಾಯಿತು. त्यात जयप्रकाश नारायण अच्युतराव पटवर्धन राममनोहर लोहिया आणि अरुणाबाई ही मंडळी होती. ಅದಕ್ಕೆ ಅದರೊಳಗೆ जयप्रकाश नारायण अच्युतराव पटवर्धन राममनोहर लोहिया अरुणाबाई ಇವರೆಲ್ಲ ಇದ್ದರು. या मंडळींनी भारतीय लोकांच्या मनात इंग्रज सरकार विरुद्ध जबरदस्त विरोध निर्माण केला. ಈ ಅವರೆಲ್ಲರೂ ಕೂತ್ಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಭಾರತೀಯ ಜನರಲ್ಲಿ ಇಂಗ್ಲಿಷ್ ಸರ್ಕಾರದ ಬಗ್ಗೆ ವಿರೋಧ ಭಾವನೆ ನಿರ್ಮಾಣ ಮಾಡಿದ್ರು. अरुणाबाईला पकडण्यासाठी इंग्रज सरकार बक्षीस जाहीर केला. अरुणाबाई ಅವರಿಗೆ ಬಂಧಿಸುವ ಸಲುವಾಗಿ ಇಂಗ್ಲಿಷ್ ಸರ್ಕಾರ ಏನು ಮಾಡ್ತಪ್ಪ ಅಂದ್ರೆ ಬಹುಮಾನವನ್ನು ಏನು ಮಾಡ್ತು जाहीर ಮಾಡ್ತು, घोषಣೆ ಮಾಡ್ತು. पोलिसांचे ससेमिरा चुकवते आणि क्रांतीचा संदेश सर्वत्र पसरवला. ಅದಕ್ಕೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಕ್ರಾಂತಿಯ ಸಂದೇಶವನ್ನು ದೂರ ತನಕ ಏನು ಮಾಡೋದು ಹಬ್ಸೋದು. ದೇಶಾच्या स्वातंत्र्यासाठी त्यांनी अनेक वेळा तुरुंगवास भोगला. ಅದಕ್ಕೆ ದೇಶದ ಸ್ವಾತಂತ್ರ್ಯ ಸಲುವಾಗಿ ಅವರು ಅನೇಕ ಸಲ ಏನು ಮಾಡಿದ್ರಪ್ಪ ಅಂದ್ರೆ ಶರ್ಮನಿ ವಾಸವನ್ನು ಸಹಿತ ಮಾಡಿದ್ರು अनुभविಸಿದ್ರು भोगಸಿದ್ರು ಅಂತೇಳಿ ಬರ್ತಾವೆ. बाकीच्या काही भाग आपण उद्या पाहूया. उद्या ಸ್ವಲ್ಪ ಭಾಗ ಏನಪ್ಪ ಅಂದ್ರೆ ನಾಳೆ ನಾವು ಇಷ್ಟು ಶಬ್ದಾರ್ಥ ಬರ್ಕೊಳ್ಳಿ, ಭಯಪಟ್ಟು ಮಾಡಿ. ನಾನು ಆ ಪುಸ್ತಕ ಓದ್ರಿ ಸರ್.